ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಜಮಖಂಡಿ ನಗರದಲ್ಲಿ ಕಳೆದ ಹಲವಾರು ದಿನಗಳಿಂದ ಡಿ ದರ್ಜೆಯ ಗುತ್ತಿಗೆ ನೌಕರರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರನ್ನ ಯಾವುದೇ ರೀತಿಯ ನೋಟಿಸ್ಗಳನ್ನ ನೀಡದೇನೆ ಕಿತ್ತೆಸೆಯಲಾಗಿತ್ತು. ಇವರು ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ತಮ್ಮ ಮೈ ಮೇಲೆ ಪೆಟ್ರೋಲ್ಗಳನ್ನ ಸುರಿದುಕೊಂಡು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಘಟನೆ ಜರುಗಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಯಲಸಂಗಿ ಅವರು ಏನೊಂದು ಘಟನಾ ಸ್ಥಳದಲ್ಲಿ ಏನು ಈ ಘಟನೆ ಆಗಿದ್ದರಿಂದ ಬಂದು ಆಸ್ಪತ್ರೆಯಲ್ಲಿ ದಾಖಲೆ ಆಗಿರ್ತಕ್ಕಂತಹ ಪೇಷಂಟ್ಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲದೇನೆ ಈ ಒಂದು ವಿಷಯ ಕುರಿತು ಮಾನ್ಯ ಬಾಗಲಕೋಟೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವ್ರ ಜೊತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದರು. ಒಂದ್ ರೀತಿ ಇವರು ಬಂದ ಕಾರಣ ಮಿಂಚಿನ ಸಂಚಲನವೇ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಜಮಖಂಡಿ ನಗರದಲ್ಲಿ ನಮಗೆ ಮೇಲಿಂದ ಮೇಲೆ ಕಾಲ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಏನು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ಏನು ಎಂತ ಅಂತ ಹೇಳಿ. ಆದರೆ ಹೋರಾಟ ಯಾವಾಗಂದ್ರೆ ಇವರಿಗೆ ಸರಿಯಾದ ರೀತಿಯ ನ್ಯಾಯ ಸಿಗದೆ ಹೋದ್ರೆ ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಕೂಡ ಎಚ್ಚರಿಕೆಯನ್ನು ನೀಡಿದ್ವಿ. ಈ ಹನುಮಂತ ಯಲಸಂಗಿ ಅವರ ಬರುವಿಕೆ ಮತ್ತು ಇಲ್ಲಿ ಅನೇಕ ಜನ ಮೀಡಿಯಾ ಮಿತ್ರರು ಮತ್ತು ಮಾಜಿ ಶಾಸಕರು ಮತ್ತು ಇನ್ನೂ ಇತರೆ ದಲಿತ ಪರ ಸಂಘಟನೆಗಳು ಎಲ್ಲ ಮುಖಂಡರು ಹೋರಾಟದ ಪ್ರತಿಫಲವಾಗಿ, ಇದು ಕೇವಲ ಒಬ್ಬರಿಬ್ಬರಿಗೆ ಸಲ್ಲಿಸುವಂತಹ ಕ್ರೆಡಿಟ್ ಅಲ್ಲ, ಇವರು ಇಲ್ಲಿ ಕಾಯಂ ಆಗಿ ಉಳಿಲಿಕ್ಕೆ ಅನೇಕ ಸಮಾಜದ ಮುಖಂಡರ ಹೋರಾಟಗಾರರ ಎಲ್ಲರ ಬೆಂಬಲವಿದೆ. ಅದರ ಜೊತೆಗೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಕೂಡ ಬಂದು ಅವರ ಕರ್ತವ್ಯನ ಮಾಡಿ ಹೋಗಿದ್ದ ಕಾರಣವಾಗಿ ನಿನ್ನೆ ದಿನ ದಿಢೀರನೆ ಜಮಖಂಡಿಗೆ ತಮ್ಮ ಒತ್ತಡದ ನಡುವೆ ಭೇಟಿ ನೀಡಿರ್ತಕ್ಕಂಥ DHO ಅವರು ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ನಿನ್ನೆ ತಾನೇ ಹನುಮಂತ ಯಲಸಂಗಿ ಅವ್ರ ಜೊತೆ ಮಾತನಾಡುವಾಗ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಹೇಳಿದ್ರು, ಹಳೆಬ್ರನ್ನ ತೆಗೆಯಲಿಕ್ಕೆ ಬರೋದಿಲ್ಲ ಅಂತೇಳಿ. ಮತ್ತು ಈ ರೋಸ್ಟ್ರು ಏನು ಪದ್ಧತಿಗಳು ತಂದಿವೆ ಎಲ್ಲವನ್ನ ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದರಂತೆ ನಡೆದುಕೊಂಡಿದ್ದಾರೆ. DHO ಅವರು ನಿನ್ನೆ ಬಂದು ಏನಪ್ಪಾ ಅಂತಂದ್ರ ನಾವು ಹಳಬರನ್ನ ಅವರ ಜೊತೆಗೇನೆ ಮತ್ತೆ 4 ಜನ ಎಕ್ಸ್ಟ್ರಾ 42 ಜನರನ್ನ ಇಲ್ಲಿ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬಡ ಏನು ಡಿ ದರ್ಜೆ ನೌಕರರಿಗೆ ಒಂದು ನ್ಯಾಯ ಸಿಕ್ಕಂತಾಗಿದೆ. ಅದಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳು ಸರ್ಕಾರಿ ದವಾಖಾನೆಯಲ್ಲಿ ಇದ್ದಾವೆ. ಎಲ್ಲ ಸಮಸ್ಯೆಗಳ ಕುರಿತು ಕೂಡ ದಲಿತ ಸೇನೆ ಗಂಭೀರ ರೂಪದಲ್ಲಿ ಧ್ವನಿ ಎತ್ತುತ್ತದೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಹನುಮಂತ ಯಲಸಂಗಿ ಅವರು ಏನು ಮಾತನಾಡಿದ್ದಾರೆ ಮಂತ್ರಿಯವ್ರ ಜೊತೆ, ಅಧಿಕಾರಿಗಳ ಜೊತೆ, ಅಲ್ಲದೇನೆ ನಮ್ಮ ಜೊತೆ ಏನು DHO ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಬನ್ನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ದವಾಖಾನೆಯಲ್ಲಿ ಡಿ ದರ್ಜೆ ನೌಕರಿಗೆ ಮಾಡುತ್ತಿರುವ ಅನ್ಯಾಯವನ್ನ ಖಂಡಿಸುತ್ತೇವೆ. ಡಿ ದರ್ಜೆ ನೌಕರಿಗೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸುತ್ತೇವೆ. ಜಾತಿವಾದಿ ಮುದಿಗೌಡಿಗೆ ಹೇಳಿದಿಕ್ಕಾರ, ಜಾತಿವಾದಿ ಮುದಿಗೌಡಿಗೆ ಹೇಳಿದಿಕ್ಕಾರ. ತೊಲಗಲಿ 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 3-4 ಮಂದಿಗೆ ತೊಗೊಂಡಾರಂತ ಸರ್. ಈಗ ತೆಗಿಲಿಕ್ಕೆ ಬರಲ್ಲ ಸರ್. ಹೌದು ಸರ್, ಹೌದು ಸರ್. ಅಲ್ಲಿ CM ಏನ್ ಹೇಳ್ತಾನಂತ, ಮಂತ್ರಿ ಹೇಳ್ರಿ ನಾವು ತಗೊಂಡೇನೆ ಅಂತ ಹೇಳ್ತಾನಂತ ಸರ್. ಅದೇ ಸರ್, ಅದೇ ಸರ್. ಅದಕ್ಕೆ ಈಗಿಲ್ಲ ನಮ್ದು ನಾನು ಬಂದಿರಿ ಸರ್ ಗುಲ್ಬರ್ಗ. ಹಾ ರೈಟ್ ಸರ್. ನೋಡಿ ಸರ್ ಒಂದು ಸ್ವಲ್ಪ ಮತ್ತೆ ಮಂಡೇ ಒಂದೊಂದು ಮೀಟಿಂಗ್ ಮಾಡ್ಕಂತ ಸರ್. ಹೌದು ಸರ್ ಅಂದ್ರ ಸರ್ ಆಯ್ತು ಸರ್. ಆಯ್ತು ಇವ್ರು ಸರ್. ಇನ್ನೊಂದು ಮಾತು ಸರ್. ಈಗ ಆ CM ಒಂದು ಹ್ಯಾರಸ್ಮೆಂಟ್ ಇವರಿಗೆ ಅಡ್ಮಿಟ್ ಆಗಿದ್ದಾರೆ ಸರ್. ಬರ್ನ್ ಇಂಜುರಿ ಆಗಿದಾವ್ ಸರ್. ಈಗ ಅದು MLC ಆಗಿದೆ ಸರ್. ಅದ್ರಾಗ ಈಗ MLC ಆಗಿ ಎಲ್ಲಿ MLC FR ಆಗ್ಬೇಕಲ್ಲ ಸರ್. ಈಗ MLC ಆದ್ಮೇಲೆ FR ಆಗ್ಬೇಕಲ್ಲ ಸರ್. ಇವ್ರು ಸ್ಟೇಟ್ಮೆಂಟ್ ತಗೋಬೇಕಲ್ಲ, ಯಾಕೆ ಇವ್ರು ಆ ಪರಿಸ್ಥಿತಿ ಬಂತಂತ. ನಿಮ್ಮ ರೈಟ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ದಲಿತ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ ಸರ್. ಇಲ್ಲಿ ಶ್ರೀ ಸಿದ್ಧಿವಿನಾಯಕ್ ಹಾಸ್ಪಿಟಲ್ ಬಂದಿರ್ತಾರೆ ಸರ್ ಜಮಖಂಡಿ. ಇಲ್ಲಿ ನಮ್ಮ ಜನಗಳು ಅಡ್ಮಿಟ್ ಆಗಿದ್ದಾರೆ ಸರ್. ಅದು ಅಡ್ಮಿಟ್ ಆಗಿದಾರ, ಬರ್ನ್ ಇಂಜುರಿಗಳದಾವ. ಆ್ಯಂಡ್ ಅವರಿಗೆ MLCನೂ ಆಗ್ಯದ ಸರ್. ಅದ್ರ ನಮ್ಮ ದಲಿತರಿದಾರ ಹಾಸ್ಪಿಟಲ್ ಅವ್ರಿಗೆ ತೆಗಿದಾರ ಅಂತ ತಿಳ್ಕೊಂಡೆ ನಮ್ಗೆ ಅನ್ಯಾಯ ಅಂತ ಹೇಳಿ ಬರ್ನ್ ಇಂಜುರಿ ಸರ್. ಅವ್ರಿಗೆ
ಈಗ ಅವ್ರು MLC ಆಗಿದ್ದ ಸ್ಟೇಟ್ಮೆಂಟ್ ತಗೊಂಡು ಅವ್ರು FIR ಮಾಡ್ಬೇಕಲ್ಲ ಸರ್, ಚೀಫ್ ಮೆಡಿಕಲ್ ಆಫೀಸರ್ ಮ್ಯಾಗ. ಹಲೋ ಹಲೋ ಹೇಳಿ ಸರ್ ಅದೇ ನೀವೆಲ್ಲಿದ್ರಿ ಸರ್? ಈಗ ಇದು ನಾನು ಈ ಜಮಖಂಡದಾಗ ಇದ್ದೀನಿ, ನೀವು ಎಲ್ಲಿದ್ರೆ ಅಲ್ಲಿ ಬರ್ತೀವಿ ಸರ್, ಬಂದು ಮಾತಾಡ್ತೀವಿ ತಮ್ಮ ಜೊತೆಗೆ. ಎಷ್ಟು ದಿನ ಅಡ್ಮಿಟ್ ಆಗಿದ್ರು? 3 ದಿನ. ಈಗ 3 ದಿನ ಆಯ್ತು ಅಡ್ಮಿಟ್ ಆಗಿ. MLC ಆದ ನಂತರ MLC ರಿಚು ಆದ ನಂತರ ನಿಮ್ಮ ಪೊಲೀಸ್ ಯಾರು ಬಂದು ನಿಮ್ಮ ಅಂಡರ್ ಆಫೀಸರ್ ಬಂದು ಸ್ಟೇಟ್ಮೆಂಟ್ ತೊಗೊಂಡು FIR ಮಾಡ್ಬೇಕಲ್ಲ ಸರ್? ಅದರ ನಮ್ಮ ದಲಿತರು ಅದರಲ್ಲಿ. ಇಲ್ಲ ಸ್ಟೇಟ್ಮೆಂಟ್ FIR ಆಗ್ಬೇಕಲ್ಲ, FIR ಆದ್ ಬಂದು ನೀವು ಸರಿ ತಪ್ಪ ನೋಡ್ಬೇಕಲ್ಲ ಸರ್. ಯಾರ ಮಾಡಕ್ ಬರಲ್ರಿ ಸರ್? ನಾನು ದಲಿತ ಸೇನಾ ಸ್ಟೇಟ್ ಪ್ರೆಸಿಡೆಂಟ್, ಅದಷ್ಟೇ ಅಲ್ಲ 20 ವರ್ಷದ ಕ್ರಿಮಿನಲ್ ಸೈಡ್ ಅಡ್ವೊಕೇಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾ ರೀ. FIR ಮಾಡ್ರಿ, ಮೊದಲು FIR ಮಾಡ್ರಿ, FIR ಮಾಡಿ ಆಕ್ಷನ್ ತಗೋಬಾರ್ದು, ಆನಂತರ ಫೈನಲ್ ಮಾಡಿ ಸರ್. ಹಾ, ನಿಮ್ಮ PSI ಕಳ್ಸಿರ್ತಾವೆ, ಇಲ್ಲಿ ಇದ್ದೀವಿ ಸರ್ ನಾವು. ಸುಮಾರು 100-200 ಜನಗಳು ಬಂದಿವಿ, ಹಾಸ್ಪಿಟಲ್ ಬಂದಿವಿ ಸರ್. ಗುಲ್ಬರ್ಗ ನಾವು ಬಂದಿದ್ದೀವಿ. ಇಷ್ಟೊಂದು ಸೀರಿಯಸ್ ಮ್ಯಾಟರ್ ನಿಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ವಿ ಸರ್. ನಾ ಇವರಿಗೆ ನೌಕರಿ ತೆಗಿ ಅಂತ ಹೇಳಿದಿಲ್ಲ ನಾನು ಹೇಳ್ಸಂಗೆ. ನಾ ಬೇರೆಯವ್ರು 4 ಜನ ತಗೋರತ್ ನಾ ಹೇಳಿದ್ರಿ. ಅವ ಚೀಫ್ ಆಫೀಸರ್ ಬದ್ಮಾಶಿಗಿರಿ ಮಾಡಿದಾನ, ಇವ್ರಿಗೆ ತೆಗೆದು 4 ಮಂದಿ ತಗೊಂಡ ಅಂತ ಅವ್ರು ಹೇಳ್ತಾರೆ ಸರ್ ಮಂತ್ರಿಜಿ. ಈ ಬಟ್ MLC ಅಂತ ಆಗಿದೆ ಅಡ್ಮಿಟ್ ಆಗಿ ನಮ್ಮ ಜನಗಳು ಊರು ಬೆಂಕಿ ಆಗುತ್ತೆ, ಊರು ಸಾಯ್ತಾರೆ, ಅವ್ರ ಪೂರ ಫ್ಯಾಮಿಲಿ ಕಣ್ಣೀರು ಇದು ಆಗ್ತದವ. ಈಗ ತಾವು ಅವ್ರ ರಕ್ಷಣೆ ನಿಂದಿರ್ಬೇಕಲ್ಲ ಸರ್, ನಾ ಅವ್ರ ಪರವಾಗಿ ಇರ್ಬೇಕಲ್ಲ ಸರ್. ಈಗ ನಿಮ್ಮವ್ರು ಯಾರಿಗಾರು ಕಳ್ಸಿರ್ತಾರೆ, ನಾವು ಇಲ್ಲಿರ್ತಾ ಹಾಸ್ಪಿಟಲ್ ಇರ್ತೀವಿ ಸರ್, ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ಲಿ ಸರ್. FIR ಅಲ್ಲಿ ಮೊದಲು ಮುಂದೆ ನಾನಂತೂ ನೋಡ್ತೀವಿ ಸರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇಲ್ಲಿ ಜಮಖಂಡಿ ಆಸ್ಪತ್ರೆಯಲ್ಲಿ ಈಗೇನು ಹೊರಗುತ್ತಿಗೆ ನೌಕರರಾಗಿ 22+20 42 ಜನ ಕಾರ್ಯನಿರ್ವಹಿಸೋರು. ಮುಂಚೆ 38 ಜನ ಇದ್ರು. ಈಗ ಹೊಸ ಏಜೆನ್ಸಿ ಆದ ನಂತರ 42 ಜನಕ್ಕೆ ಅವಕಾಶ ಇದೆ ಅನ್ನೋದು. 38 ಜನ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಂಚೆ, ಅವರನ್ನ ರೋಸ್ಟ್ರ್ ಮೇಲೆ ತೆಗೆಯಲಾಗುತ್ತೆ ಅನ್ನೋದು ಗೊತ್ತಾದಾಗ ಹೊರಗುತ್ತಿಗೆ ನೌಕರರಿಗೆ ಒಂದು ರೀತಿ ಏನು ಅತಂತ್ರ ಸ್ಥಿತಿ ಆಗತ್ತೆ ಅನ್ನೋ ಒಂದು ಭಯದಲ್ಲಿ ಈ ರೀತಿ ಸ್ಟ್ರೈಕ್ ಮಾಡಿದ್ದಾರೆ. ಬಟ್ ಈಗ ನಾನು ನೋಡಿದಾಗ ಮತ್ತೆ ಕಾರ್ಯಾದೇಶ ನೀಡಿರೋದು ಹೊರಗುತ್ತಿಗೆ ಸಂಸ್ಥೆಗೆ, ಅದನ್ನು ಹೊರಗುತ್ತಿಗೆ ಸಂಸ್ಥೆಗೆ ಕಾರ್ಯಾದೇಶ ನೀಡಬೇಕು. ಅದರಂತೆ ಹೊರಗುತ್ತಿಗೆ ಸಂಸ್ಥೆ ಅವರನ್ನು ನಮಗೆ ಕೆಲಸಕ್ಕೆ ನೀಡಬೇಕು, ಅಷ್ಟೇ ಆಗಬೇಕೆ ವಿನಃ ಇಲ್ಲಿ ಆಸ್ಪತ್ರೆ ನಡೆಯೋದು ಗ್ರೂಪಿಗಳು ಇರಲೇಬೇಕು. ಒಂದು ಆಸ್ಪತ್ರೆ ಅಂದರೆ ಒಂದು ಮನೆ ಇದ್ದಂಗೆ, ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಿದರಷ್ಟೇ ಆಸ್ಪತ್ರೆ ಚೆನ್ನಾಗೂ ಇರುತ್ತೆ. ಮತ್ತು ಕರ್ತವ್ಯದಲ್ಲಿ ವೈದ್ಯಾಧಿಕಾರಿಗಳು ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅಥವಾ ಗ್ರೂಪೀಸ್ ಇರ್ಬೋದು, ಯಾರೇ ಆಗಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂಥ ಕೆಲಸ ಆಸ್ಪತ್ರೆ ಕೆಲಸ. ಸೊ ಆಡಳಿತ ವೈದ್ಯಾಧಿಕಾರಿಗಳು ಈ ರೀತಿ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ ಅನ್ನೋದೇನಿದೆ ಅದನ್ನು ವೆರಿಫೈ ಮಾಡಿದ್ದೀನಿ. ಅದನ್ನು ಈಗ ಒಂದು ತಂಡವನ್ನು ರಚಿಸಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡ್ತೀನಿ. ನಂತರ ಕೆಲವೊಂದು ನ್ಯೂನತೆಗಳಿದೆ ಆಸ್ಪತ್ರೆಯಲ್ಲಿ ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಅದೇ ರೀತಿ ಔಷಧಗಳ ಕೊರತೆ ಬಗ್ಗೆ ಹೇಳಿದರು. ಸೊ ಅದೆಲ್ಲದನ್ನು ಕೂಡ ಪಟ್ಟಿ ಮಾಡಿದ್ದೀನಿ. ಈಗ ಅದನ್ನು ವೆರಿಫೈ ಮಾಡಿ ಸಾರ್ವಜನಿಕರು ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಿ ಅನ್ನೋದು, ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀನಿ. ಈಗ ಆಡಳಿತ ವೈದ್ಯಾಧಿಕಾರಿಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ಹೇಳಿದರು. ಆದರೆ ಅದನ್ನು ತನಿಖೆ ನೋಡಿಬಿಟ್ಟು ನಂತರದಲ್ಲಿ ಇನ್ನೊಂದು 6-10 ದಿನದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ತೀರ್ಮಾನ ತಗೋಬೇಕು. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಏನಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ವರದಿಯನ್ನು ನಾಳೆ ಜಿಲ್ಲಾಧಿಕಾರಿ ಹೇಳಿ. ಈಗ ಏನಿದೆ ಅಲ್ಲಿಗೆ ಏನು ಜನ ಅದಲ್ಲ ಬೀದರ್ ಅವ್ರನ್ನ ಮತ್ತೆ ಪುನಃ ನೀವು ಅವ್ರನ್ನೇ ನೇಮಕ ಮಾಡ್ತೀರಾ? ಅದಲ್ಲ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 38 ಜನ ತಾತ್ಕಾಲಿಕವಾಗಿ ಕಂಟಿನ್ಯೂ ಮಾಡಲೇಬೇಕು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದರಲ್ಲಿ ಈಗ ನಾವು ಪ್ರೆಷರ್ ಹಾಕಿ ಅವ್ರನ್ನ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ. ಏಜೆನ್ಸಿಗೆ ನಾವು ಹೇಳಬೇಕು, ನಮಗೆ ಇಷ್ಟು ಜನ ನೌಕರರನ್ನ ಕೊಡಿ ಅನ್ನೋದಷ್ಟೇ ಆಡಳಿತ ವೈದ್ಯಾಧಿಕಾರಿ ಕರ್ತವ್ಯ. ಅಷ್ಟು ಮಾತ್ರ ಮಾಡಬೇಕು. ಅಲ್ಲ, ಈಗ ಅವ್ರು ಏಜೆನ್ಸಿ ಅವರನ್ನ ತೆಗೆದು ಹಾಕಿದ್ರೆ ನೀವೇನು ಮಾಡ್ತೀರ? ಏಜೆನ್ಸಿ ಅವ್ರು ತೆಗಿಯೋಕ್ಕಾಗಲ್ಲ. ಯಾಕಂತಂದರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಹೊರಗುತ್ತಿಗೆ ನೌಕರರಿಗೆ ಕಾರಣಗಳಿರ್ಬೇಕು ಅವ್ರನ್ನ ತೆಗಿಲಿಕ್ಕೆ, ಆಯಿತಾ? ಒಂದೇ ಸರಿಗೆ ಅವ್ರನ್ನ ತೆಗಿಲಿಕ್ಕೆ ಆಗಲ್ಲ. ಕಾರಣಗಳನ್ನ ಹೇಳ್ಬಿಟ್ಟು ತೆಗಿಬೇಕು. ಈಗಂತೂ ಕಂಟಿನ್ಯೂ ಅಂದ್ರೆ ತಾತ್ಕಾಲಿಕವಾಗಿ ಅಥವಾ ಕಂಟಿನ್ಯೂ ಆಗಿ? ಕಂಟಿನ್ಯೂ ಆಗ್ತಾರೆ ಅವರು.
ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬಾರ್ದು ಅನ್ನೋದು ನಮ್ಮದು ಉದ್ದೇಶ. ತೆಗಿಯೋಕ್ಕೆ ಅವಕಾಶ ಮಾಡಿ. ಇದೇ ಹಿಂದಕ್ಕೆ ಲೋಕಾಪುರದಲ್ಲಿ ರೋಸ್ಟರ್ ಪ್ರಕಾರ ಮಾಡಿದ್ರು. ಇಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ ಏನಂತ ಅವ್ರನ್ನೇ ತಗೋಬೇಕು ಅಂತ. ರೈಟ್, ಅದನ್ನ ಒಂದು ನೀವು ಬೇಕಾದ್ರೆ ನಿಮಗೆ ಕಾಪಿ ಕಳ್ಸ್ಕೊಂಡು. ಅದನ್ನೇ ನಾನು ಹೇಳೋದು ಕೂಡ, ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋದ್ರೂ ಕೂಡ ಕೋರ್ಟ್ ಯಾವಾಗಲೂ ಕೂಡ ಸಾರ್ವಜನಿಕರ ಪರವಾಗಿ ಇರುತ್ತೆ ಅಥವಾ ತೊಂದರೆ ಆದ ಪರವಾಗಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮತ್ತೆ ಸಿಬ್ಬಂದಿ ಹಿತ ದೃಷ್ಟಿಯಿಂದ ಅವ್ರು ಮುಂದುವರಿಯೋದು ಒಳ್ಳೆಯದು.